ಮೀಸಲಾತಿ ತಗೊಂಡು ಡಾಕ್ಟರ್ ಇಂಜಿನಿಯರ್ ಆಗಿರ್ತಾರೆ, ಕಷ್ಟಪಟ್ಟು ನಿಮ್ಮ ಥರನೇ. ಇವಾಗ ಅವ್ರ ಮಕ್ಕಳು ಈ ಮೀಸಲಾತಿ ತಗೊಳ್ಳೋದು ಕರೆಕ್ಟಾಗಿ ಇಲ್ವಾ? ಈಗ ಇದು ಆನ್ಸರ್ ಮಾಡಲ್ಲ. ಅದು ಪ್ರಶ್ನೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕೇಳ್ತೀನಿ ಸರ್. ಈಗ ಎಲ್ಲರಿಗೂ ಇರುವಂತಹ ಪ್ರಶ್ನೆ ಈಗ ಏನು ಅಂತಂದರೆ, ಮಂತ್ರಿಗಳಾದವರು, ಜಡ್ಜ್ಗಳಾದವರು, IAS IPS ಗಳಾದವರು ಒಂದು ಜನರೇಷನ್ಗೆ ತೆಗೆದುಕೊಂಡು ಅವರ ಸ್ಥಿತಿಗತಿಗಳನ್ನ ಚೆನ್ನಾಗಿ ಮಾಡ್ಕೊಂಡಿರೋರು ಮತ್ತೆ ಅವ್ರ ಮಕ್ಕಳಿಗೆ, ಅವ್ರ ಮರಿ ಮೊಮ್ಮಕ್ಕಳಿಗೆ ಇದು ಯಾಕೆ ಟ್ರಾನ್ಸ್ಫರ್ ಆಗಬೇಕು ಮೀಸಲಾತಿ? ಎಸ್, ಇದು ಒಳ್ಳೆ ಪ್ರಶ್ನೆ ಇದೆ. ಏನಂದ್ರೆ ನಾನು ಮೊದಲೇ ಹೇಳ್ದಂಗೆ ಅದರಲ್ಲೇ ಉತ್ತರ ಇದೆ. ಏನಪ್ಪ ಅಂದರೆ ಸಿಂಪಲ್ ಆಗಿ ಇಲ್ಲಿ ಮೀಸಲಾತಿ ಕೊಡ್ತಾ ಇರೋದು ಜಾತಿ ಕಾರಣಕ್ಕಲ್ಲ. ಮೀಸಲಾತಿ ಕೊಡ್ತಾ ಇರೋದು ನಮ್ಮ ಮೊದಲು ಹೇಳ್ದಂಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರಣಕ್ಕೆ. ಉದಾಹರಣೆಗೆ ಇವತ್ತು ಮೊನ್ನೆ ನಮ್ಮ ಸ್ನೇಹಿತರೊಬ್ಬರು ಹೇಳ್ತಿದ್ರು, ಒಬ್ಬರು IPS ಆಫೀಸರು ಬೆಂಗಳೂರಲ್ಲಿ ಯಾವುದೊಂದು ನನಗೆ ಎಲ್ಲೋ ಒಂದು ಕಾರ್ಯಕ್ರಮಕ್ಕೆ ಕರೆದೆ, ಅಂಬೇಡ್ಕರ್ ಜಯಂತಿಗೆ. ಅವ್ರನ್ನೂ ಗೆಸ್ಟಾಗಿ ಕರೆದ್ರಂತೆ. ನಂದು ರೆಸ್ಯೂಮೆ ಕೇಳಿದ್ರು, ರೆಸ್ಯೂಮೆ ಕೊಟ್ಟೆ. ಅವ್ರ ರೆಸ್ಯೂಮೆ ಕೇಳಿದ್ರಂತೆ. ಕೇಳಿದ್ದಕ್ಕೆ ದಯವಿಟ್ಟು ಬೇಡ, ನಾನು ಬರ್ತೀನಿ ಬೇಡ ಅಂದ್ರಂತೆ. ಯಾಕೆ ಅಂದರೆ ಬೇಡ ನನಗೆಲ್ಲ ಗೊತ್ತಾಗ್ಬಿಡ್ತದೆ, ನನಗೆ ಡಿಪಾರ್ಟ್ಮೆಂಟ್ ಸಮಸ್ಯೆ ಆಗುತ್ತೆ. ಯಾಕೆ ಅಂದರೆ ನನ್ನ ಜಾತಿ ಸುಮಾರು ಜನಕ್ಕೆ ಗೊತ್ತಿಲ್ಲ. ಒಬ್ಬ IPS ಆಫೀಸರ್, IPS ಅವರು. ಆಮೇಲೆ ಅದು ಬಿಟ್ಬಿಡ್ರಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ದೇವಸ್ಥಾನದೊಳಗೆ ಬಿಡಲಿಲ್ಲ. ಬಿಹಾರದ ಮುಖ್ಯಮಂತ್ರಿನ ಬಿಡಲಿಲ್ಲ, OBC ಅವ್ರನ್ನ ಬಿಡಲಿಲ್ಲ. ಅಂದ್ರೆ ಜಗಜೀವನ್ ರಾಮ್ನ ಇದಕ್ಕೆ ಬಿಡಲಿಲ್ಲ, ಯಾವ ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ಬಿಡಲಿಲ್ಲ. ಅಂದರೆ ಕಾರಣ ಏನಪ್ಪ ಅಂದರೆ, ನೀನು IAS ಆಗ್ಬೋದು, ಆದರೆ ನಿನ್ನ ಜಾತಿ ಇದೆಯಲ್ಲ ಅದು ನಿನ್ನನ್ನು ಯಾರೂ ಒಪ್ಪಲ್ಲ. ಉದಾಹರಣೆಗೆ ನಾನು ಹೆಸರು ಹೇಳೋದಿಲ್ಲ, ನಮ್ಮ ಶಿಷ್ಯ ಒಬ್ಬ ಜಡ್ಜ್ ಆಗಿದ್ದಾನೆ ಹುಡುಗ. ಅವನು ಇನ್ನೊಂದು ಬೇರೆ ಜಾತಿ ಹುಡುಗಿನ ಲವ್ ಮಾಡ್ದ. ಅವನು ಜಡ್ಜ್ ಆಗಿದ್ದಾನ್ರಿ. ಅವ್ರ ಮನೆಯಲ್ಲಿ ಎಲ್ಲ ಕಾರ್ ಡ್ರೈವರ್ಗಳು. ಅವನಿಗೆ ಅವ್ರ ಮಗಳು ಕೊಡೋದಕ್ಕೆ ಒಪ್ಪಲಿಲ್ಲ. ಇವನು ಜಡ್ಜು, ಅವ್ರ ಮನೆಯಲ್ಲಿ ಕಾರ್ ಡ್ರೈವರ್ ಅವ್ರ ಮಕ್ಕಳು. ಜಡ್ಜ್ಗೆ ಜಾತಿ ಕಾರಣಕ್ಕೆ ಬಟ್ ಮದುವೆ ಮಾಡ್ಕೊಂಡ್ರು, ಅದು ಬೇರೆ ಕತೆ. ಕೊಡ್ಲಿಲ್ಲ. ನಿರ್ಮೂಲನೆ ಮಾಡಬೇಕು. ಅದನ್ನ ಮಾತಾಡೋಣ, ಜಾತಿ ಬೇಡ ಅಂತ. ಅಲ್ಲ ಮೇಡಮ್, ಕನ್ನಡ ಮೀಡಿಯಂ ಯಾಕೆ, ಇಂಗ್ಲಿಷ್ ಮೀಡಿಯಂ ಯಾಕೆ, ICSE ಸಿಲೆಬಸ್ ಯಾಕೆ, ಸೆಂಟ್ರಲ್ ಸಿಲೆಬಸ್ ಯಾಕೆ? ಎಲ್ರಿಗೂ ಒಂದೇ ಕಾನೂನು ಅಲ್ಲ, ಎಲ್ರಿಗೂ ಒಂದೇ ತರ ಶಿಕ್ಷಣ ಕೊಡಿ. ನೀವು ಕನ್ನಡ ಮಾಧ್ಯಮದಲ್ಲಿ ಓದಿರೋರನ್ನ ತೆಗ್ಬಿಟ್ಟು ನೀಟಲ್ಲಿ ಮೇಡಮ್, ನಮ್ಮ ಪಾವಡ್ ದುಡ್ಗನ್ನ ಹರಿರಾಮ್ ಸರ್ ಒಬ್ರು ಓದಿಸಿ ನೀಟ್ ಓದಿಸಿ MBBS ಮಾಡ್ತವನೆ. 1ರಿಂದ 10ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಂ ಓದ್ದವನು ಸೈನ್ಸ್ ತಗೊಂಡು ನಾನು ಪ್ರತಿಭೆಯಲ್ಲಿ ಯಾರಿಗಿನ್ನ ಕಡಿಮೆ ಇಲ್ಲ ಅಂತಂದು ಅವ್ನು 94% ತಗೊಂಡ ಸೈನ್ಸು. ಇವತ್ತು ನೀಟ್ ಕೋಚಿಂಗ್ ಕೊಡ್ಸೋರ್ತೀವಿ, ಅದಕ್ಕೂ 5-6 ಲಕ್ಷ ಖರ್ಚು ಮಾಡಿ. ನಿಮ್ಮ ಪ್ರಕಾರ ಸಮಾಜದ ಮನಸ್ಥಿತಿ ಬದಲಾಗಿದೆಯಾ? ಜಾತಿ ತಾರತಮ್ಯ ಅಸ್ಪೃಶ್ಯತೆ ಈಗಿದೆಯಾ? ಈಗ ಸರ್ ನಾನು ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟೇ ಮಾಡೋಣ ಸರ್ ಸ್ಟುಡಿಯೋದಲ್ಲಿ. ಐ ವಾಂಟ್ ಟು ನೋ, ಇಲ್ಲಿ ಎದೆ ತಟ್ಕೊಂಡು ನಾನು SC ಅಂತ ಎಷ್ಟು ಜನ ಹೇಳ್ತೀರಿ? ನಾವ್ ಹೇಳ್ತೀವಿ ಮೇಡಮ್, ನಾವು ದೇಶ ತುಂಬಾ ಹೇಳ್ಬಿಟ್ಟಿದೀವಿ ಬಿಡಿ. ಈ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ಸ್ ಬಹಳ ಕಡೆ ಮಾಡಿದ್ದಾರೆ. ಬಹಳ ಜನ ಕೀಳರಿಮೆಯಿಂದ, ಸಂಕುಚಿತ ಮನೋಭಾವನೆಯಿಂದ ತನ್ನನ್ನ ಕೀಳಾಗಿ ನೋಡ್ತಾರೆ ಅನ್ನೋ ಕಾರಣಕ್ಕೆ ಯಾರು ಓಪನ್ ಆಗಿ ನಾನು SC ಅಂತ ಹೇಳ್ಕೊಳ್ಳಲ್ಲ. ಈಗಲೂ ಅಂತಹ ಪರಿಸ್ಥಿತಿ ಇದೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ಈಗಿನ ಜನರೇಷನ್ಗೆ ಅದು ಬೇಡ. ಈಗ ಪ್ರತಿಯೊಂದು ಶಾಲೆಗಳಲ್ಲೂ ಫೀಸ್ ಸ್ಟ್ರಕ್ಚರ್ ಅಂತ ಇರುತ್ತೆ. ಈಗ ಜನರಲ್ಗೆ ಒಂದಿರುತ್ತೆ, ST ಒಂದಿರುತ್ತೆ. ಜನರಲ್ಗೆ ಜಾಸ್ತಿ ಇರುತ್ತೆ, ST ಅವ್ರಿಗೆ ಕಮ್ಮಿ ಇರುತ್ತೆ. ಇದು ಯಾಕೆ ಈ ಥರ ಬೆಳವಣಿಗೆ ಇದೆ ಅನ್ನೋದು ನನ್ನ ಪ್ರಶ್ನೆ. ಅವ್ರ ಫೀಸ್ ಕಡಿಮೆ, ಇವ್ರಿಗೆ ಜಾಸ್ತಿ ಅಂತೇಳಿ ಅದು ಸರ್ಕಾರ ಮಾಡಿರುವ ನೀತಿ. ಅದು ನಾನು ಅದನ್ನು ಒಪ್ಪಲ್ಲ. ಯಾವುದೇ ಮಗುಗೆ ಫೀಸ್ ತಗೋಬಾರ್ದು, ಒಪ್ಪಲ್ಲ. ಫ್ರೀ ಎಜುಕೇಶನ್ ಕೊಡಬೇಕು. ನೋಡಿ, ಸರ್ಕಾರ ಮಾಡೋ ಎಡವಟ್ಟಿಗೆ ನೀವು ಆ ಜಾತಿಗಳನ್ನ ದೂಷಣೆ ಮಾಡೋದು ತಪ್ಪು. ಈಗ SCಗಳು ನಾವು ಕೇಳಿದ್ವಾ ನಮಗೆ ಮಾತ್ರ ಕೊಡ್ರಿ, ಬೇರೆಯವ್ರು ಕೊಡಬೇಡಿ ಅಂತ? ಎಲ್ರಿಗೂ ಕೊಡಿ. ಇದು ಸಂವಿಧಾನ ಎಲ್ಲೋ ಹಂಗೆ ಹೇಳಿಲ್ಲ. ಸಂವಿಧಾನ ಏನು ಹೇಳುತ್ತಾ ಗೊತ್ತಾ? ಆರ್ಟಿಕಲ್ 21A ಏನು ಹೇಳುತ್ತಂದ್ರೆ, ಪ್ರತಿಯೊಂದು ಮಗುವಿಗೂ 14 ವರ್ಷಕ್ಕಿಂತ ಕೆಳಗಿರುವಂಥ ಪ್ರತಿಯೊಂದು ಮಗುವಿಗೂ ಉಚಿತವಾಗಿ ಕಡ್ಡಾಯವಾಗಿ ಶಿಕ್ಷಣ ಕೊಡಬೇಕು ಅಂತ ಹೇಳುತ್ತೆ. ಸರ್ಕಾರಗಳು ಮಾಡಿರೋ ಎಡವಟ್ಟದು. ಹಾಗಾಗಿ ನಾವು ಅದನ್ನ ಸರ್ಕಾರ ಮಾಡಿರೋ ಪಾಲಿಸಿಗೆ ನಾವು ಜನರನ್ನ ದೂಷಣೆ ಮಾಡೋದು, ಜಾತಿ. ಸರ್ಕಾರ ಮಾಡಿರೋ ಪಾಲಿಸಿ ಯಾಕೆ ಮಾಡಿದ್ರು? ಯಾಕೆ SC ಮತ್ತು ST ಸಮುದಾಯಗಳಿಗೆ ಫೀಸ್ ಕಡಿಮೆ ಮಾಡಿದ್ರು ಅಂದ್ರೆ, ಆರ್ಥಿಕ ಇವತ್ತು ಕೂಡ ಅಷ್ಟೇ. ಇವತ್ತು ಕೂಡ ಕರ್ನಾಟಕದಲ್ಲಿ ಉದಾಹರಣೆಗೆ ಎಕ್ಸಾಂಪಲ್, ಸುಮಾರು 27 ಲಕ್ಷ ಫ್ಯಾಮಿಲೀಸ್ ಇದಾವೆ. 27 ಲಕ್ಷ ಫ್ಯಾಮಿಲೀಸ್ ಅಲ್ಲಿ 17 ಲಕ್ಷ ಫ್ಯಾಮಿಲೀಸು BPL. 17 ಲಕ್ಷ. ಮತ್ತೆ ನನಗೆ ಆಶ್ಚರ್ಯ ಆಗೋದು, ಈ ನಾಗಮೋಹನ್ ದಾಸ್ ವರದಿನೇ ಹೇಳ್ತದೆ ಏನಪ್ಪ ಅಂದ್ರೆ, ಈಗ ಕರ್ನಾಟಕದಲ್ಲಿ ಒಟ್ಟು ಇರುವಂಥ ಉದ್ಯೋಗಗಳು SCಗಳಲ್ಲಿ ನೋಡಿ, ನಮ್ಮ ಜನಸಂಖ್ಯೆ ಇರೋದು 1,07,00,000. ನಮ್ಮ ಜನಸಂಖ್ಯೆ ಇರೋದು 1,07,00,000. ನಮ್ಮಲ್ಲಿ ಓದ್ಕೊಂಡು ಸರ್ಕಾರಿ ನೌಕರಿಗೆ ಮೀಸಲಾತಿ ಮುಖಾಂತರ ಹೋಗಿದ್ರೆ ಜನ ಗೊತ್ತಾ? ಬರೀ 1 ಲಕ್ಷ. ಅದು ಸರಿ ಹೇಳಿ, 1 ಲಕ್ಷ ಜನ ಎಂಪ್ಲಾಯ್ಸ್ ಇರೋದು ಸರ್ಕಾರಿ. 1 ಲಕ್ಷ ನಾವಿರೋದು. ಏನ್ರಿ ಸರ್? ದಿಸ್ ಇಸ್ ದ ಸ್ಟ್ಯಾಟಿಸ್ಟಿಕ್ಸ್ ಆಫ್ ನಾಗಮೋಹನ್ ದಾಸ್. ಗವರ್ನಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಚೆಕ್ ಮಾಡಿ. ನಾಗಮೋಹನ್ ದಾಸ್ ಜನಸಂಖ್ಯೆ ಇರೋದು ಎಷ್ಟು? 1,07,00,000. ಸರ್ಕಾರಿ ಹುದ್ದೆಯಲ್ಲಿ ಇರೋರು ಅಂದ್ರೆ ನೋಡಿ ಎಷ್ಟು ನಮಗೆ ಮಿಸ್ಕನ್ಸೆಪ್ಷನ್ ಇದೆ ಅಂದ್ರೆ ಹೇಳ್ತೀರಿ. ಸರ್ಕಾರಿ ಉದ್ಯೋಗ ಸೃಷ್ಟಿಯಾಗೋದು ಇಲ್ಲಿ ಒಳ್ಳೆ ಇದು ಬಂತು.
ಸರ್ಕಾರದಲ್ಲಿ ಸೃಷ್ಟಿಯಾಗೋ ಉದ್ಯೋಗ ಎಷ್ಟು ಗೊತ್ತಾ? 2% ಆಗ್ತಿತ್ತು. ಈಗ ಸೃಷ್ಟಿಯಾಗ್ತಿರೋದು ಕೇವಲ 0.6% ಅಷ್ಟೇ. ಇನ್ನು ಉಳಿದಂಥ 99.4% ಇದೆಯಲ್ಲ, ಅದು ಕೃಷಿಯಲ್ಲಿ SC STಗಳದ್ದು ಏನು ಪಾತ್ರ ಇಲ್ಲ. ಅಲ್ಲಿ ಕೂಲಿ ಕಾರ್ಮಿಕರು. ಕೈಗಾರಿಕೆಗಳು, ಅಲ್ಲೂ ನಮ್ದು ಏನು ಪಾತ್ರ ಇಲ್ಲ. ಅಲ್ಲೂ ನಾವು ಟಾಯ್ಲೆಟ್ ತೊಳಿಬೇಕು, ಗೇಟ್ ಕಾಯ್ಬೇಕು, ಕಾರ್ ಓಡಿಸ್ಬೇಕು ಅಷ್ಟೇ. ಇನ್ನ ಸರ್ವಿಸ್ ಸೆಕ್ಟರ್ ಅಲ್ಲಿ ಯಾಕೆ ಸಮಾನತೆ ಇಲ್ಲ ಸರ್? ಒಂದು ಉದಾಹರಣೆಗೆ ನಾನು ಯಾಕಂದ್ರೆ ಕೇಳ್ತಾ ಇದ್ದೀನಿ. ಇಲ್ಲ ಅಲ್ಲಿ. ಅಲ್ಲ ಸರ್, ಒಂದ್ ನಿಮಿಷ. ಈಗ ರೈಲ್ವೆ ಜಾಡಮಾಲಿ ಹುದ್ದೆಗಳಿಗೆ ದಲಿತರೇ ಹೋಗ್ತಾರೆ, ಹೌದಾ ಸರ್? ನಿಮ್ಮ ಮನೆ ಕಸ ದಿನ ಬೆಳಗಾದ್ರೆ ತಗೊಂಡೋಗೋರು ದಲಿತರೆ. ನಿಮ್ಮ ಮನೆ ಮುಂದೆ ರೋಡ್ಗಳಲ್ಲಿ ಬೀದಿಗಳಲ್ಲಿ ಪೌರ ಕಾರ್ಮಿಕರಾಗಿ ಕಸ ಹೊಡೆಯೋದು ಆಲ್ಮೋಸ್ಟ್ ಆಲ್ ಹೈಯೆಸ್ಟ್ ಪರ್ಸೆಂಟೇಜ್ ದಲಿತರೆ. ನಿಮ್ಮ ಮನೆಗಳಲ್ಲಿ ಕಕ್ಕಸ್ಸು ತುಂಬಿ ನಿಮ್ಮ ಒಂದು ಏನು ಹೇಳ್ತಾರೆ ಅದನ್ನು ಅಪ್ಪಿಟ್ಟೊಳಗಡೆ ಇಳಿದು ಅದನ್ನ ಸ್ವಚ್ಛ ಮಾಡಿ ಸಾಯೋರು ದಲಿತರೆ. ಅಲ್ಲಿ ಯಾಕೆ ಸಮಾನತೆ ಇಲ್ಲ? ಅಲ್ಲಿ ಯಾಕೆ ಇಲ್ಲ ಸರ್ ಸಮಾನತೆ? ಅಲ್ಲ ಸರ್, ಯಾಕೆ ಹಾಗಾದ್ರೆ ಅಲ್ಲಿ ಯಾಕೆ ಎಲ್ಲಾ ವರ್ಗದವರು ಬಂದು ಅಲ್ಲಿ ಕಕ್ಕಸು ತುಂಬಿರುವಂತ ಪಾಟೋಲ್ ಒಳಗಡೆ ಇಳಿದು ಅದನ್ನೆಲ್ಲ ಯಾಕೆ ಕ್ಲೀನ್ ಮಾಡಲ್ಲ? ಅಲ್ಲಿ ಯಾಕೆ ಸಮಾನತೆ ಇಲ್ಲ? ಸರ್ಕಾರ ನೇಮಕ ಮಾಡಲಿ. ಬರಲ್ಲ. ಒಂದ್ ನಿಮಿಷ, ಯಾರು ಬರಲ್ಲ. ಯಾಕೆ ಅಂದ್ರೆ ನನ್ನ ಜಾತಿ ಅದನ್ನ ಪರ್ಮಿಟ್ ಮಾಡಲ್ಲ. ಆ ಹೊಲಸು ಕಾರ್ಯಗಳನ್ನ ಮಾಡುವುದಕ್ಕೆ ನಾವೇನು ಅಂತ ತಿಂದು ನಾವು ಹೊಲಸು ಮಾಡಬಹುದು. ಆ ಹೊಲಸು ಎತ್ತವನು ಮಾತ್ರ ದಲಿತನಾಗಿರ್ಬೇಕು. ಆದ್ರೆ ನಾನು ಮಾತ್ರ ಆ ಕೆಲಸ ಮಾಡಲ್ಲ. ನಾನ್ ಮಾತ್ರ ಕೆಲಸ ಬರಲ್ಲ. ಅಪ್ಲಿಕೇಶನ್ ಜಾಡಮಾಲಿಗೆ ಮೇಲ್ವರ್ಗದವರು ಎಷ್ಟು ಜನ ಬರ್ತಾರೆ? ಒಂದ್ ನಿಮಿಷ ಸರ್, ಪ್ಲೀಸ್. ಯಾಕೆಂದ್ರೆ ಅದು ನಿಷಿದ್ಧ. ಯಾಕೆಂದ್ರೆ ಆತರ ಕೆಳಮಟ್ಟದ ಒಂದು ಕೆಲಸಗಳನ್ನ ಯಾವ ಮೇಲ್ವರ್ಗದ ಮಾಡೋದಕ್ಕೆ ಇಷ್ಟಪಡಲ್ಲ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನಮ್ಮ ಮನೆಯಲ್ಲಿ ಕಕ್ಕಸ್ಸು ತುಂಬಿ ತುಳುಕಿದ್ರು ನಾವು ಕಾಲ್ ಮಾಡೋದು ಯಾರಿಗೆ? ನಾವೇ ಮಾಡ್ಕೋಬಹುದಲ್ಲ? ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಅದು ಹೊಲಸು ಕೆಲಸ ಅವರೇ ಮಾಡಬೇಕು. ಬೈಗಳಗಳ ನೋಡ್ರಿ ಸರ್, ಬೈಗಳಗಳ ನೋಡ್ರಿ. ಎಲ್ಲ ಹೊಲೆಯರ್ ಆಡ್ದಂಗೆ ಆಡ್ತೀಯಲ್ಲ, ಹೊಲೆಯರ್ ತರ ಆಡ್ತೀಯಲ್ಲ, ಹೊಲೆಯರಂಗ್ ಮಾಡ್ತೀಯಲ್ಲ. ಏನ್ ನೀನು ಮಾದಿಗನ್ ಗುಟ್ಟಿ ಏನ್ ನೀನು? ಕೇಳಿಸ್ಕೊಂಡಿದೀವಿ ಸರ್. ಸಮಾಜದಲ್ಲಿ ಬಳಸುವಂತಹ ಪದಗಳು ಇದು ಜಾತಿಯ ಸಂಕೇತಗಳಲ್ಲ, ಇದು ಬೈಗುಳಗಳ ಸಂಕೇತಗಳ. ಐ ಆಮ್ ಸಾರಿ, ನನ್ಗೆ ಗೊತ್ತಿಲ್ಲ ಕಾನೂನುಬದ್ಧವಾಗಿ ಈ ಪದಗಳನ್ನ ಬಳಸಬಾರ್ದು ಅಂತ. ನಾನು ಕರ್ನಾಟಕ ಅಲ್ಲ, ಇಡೀ ದೇಶಾದ್ಯಂತ ಇರುವಂತಹ ಒಂದು ಮನಸ್ಥಿತಿ, ಎಲ್ಲರ ಮನಸ್ಥಿತಿ ಅಲ್ಲ, ಅಸ್ತಿತ್ವದಲ್ಲಿರುವಂತಹ ಮನಸ್ಥಿತಿಯ ಒಂದು ನಿರ್ದಾಕ್ಷಿಣ್ಯವಾಗಿ ನಾನು ಅದನ್ನ ಹೇಳ್ತಾ ಇದ್ದೀನಿ. ಸೊ ಈ ತಾರತಮ್ಯ ಹೋಗಿದ್ಯಾ ಭರತ್ ಶೆಟ್ಟಿ ಅವರೇ?